ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಶಂಕಿತನಿಗಾಗಿ ಕಲಬುರಗಿಯಲ್ಲಿ ಎನ್ಐಎ ತೀವ್ರ ಶೋಧವನ್ನು ನಡೆಸಿದ್ದಾರೆ. ಅದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರಾ ಅಥವಾ ಆಲ್ರೆಡಿ ಅವ್ರ ಹತ್ರ ಕ್ಲೂ ಇದ್ದು ಆತ ಎಲ್ಲೆಲ್ಲಿ ಸಂಚರಿಸಿದ್ದಾನೆ ಅನ್ನೋದರ ರೂಟ್ ಮ್ಯಾಪಿಂಗ್ ಮಾಡ್ತಾ ಇದ್ದಾರಾ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಎನಿವೆ ಎನ್ಐಎ ಸಿಕ್ಕಾಪಟ್ಟೆ ಕ್ವಿಕ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು ಈ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಎಲ್ಲ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಶಃ ಸಾಕಷ್ಟು ಮೇಜರ್ ಕ್ಲೂಸ್ ಸಿಕ್ಕಿದೆ ಎನ್ಐಗೆ ಅಂತ ಅನ್ಸುತ್ತೆ. ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ 18 CCTVಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಎಲ್ಲ CCTVಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅಂದರೆ ಆ ದೃಶ್ಯಗಳನ್ನು ವಶಕ್ಕೆ ಪಡೆದಿರ್ತಾರೆ. CCTV ಅಲ್ಲೇ ಇರುತ್ತೆ ಅಫ್ಕೋರ್ಸ್, ಅದರ ದೃಶ್ಯಗಳನ್ನು ವಶಕ್ಕೆ ಪಡೆದು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಳ್ಳಾರಿಯಿಂದ ಕಲಬುರಗಿಗೆ ಬಂದಿದ್ದಂಥ ಬಸ್ನಲ್ಲಿ ಈ ಶಂಕಿತ ಪ್ರಯಾಣ ಮಾಡಿದ್ದಾನೆ ಅಂತ ಹೇಳಲಾಗಿದೆ. KS 32F1885 KS 32F1885 ಅನ್ನುವಂಥ ನಂಬರ್ನ ಬಸ್ನಲ್ಲಿ ಈ ಶಂಕಿತ ಬಂದಿದ್ದಾನೆ ಅಂತ ಹೇಳಲಾಗಿದೆ. ಫುಟೇಜ್ಗಳು ಆಲ್ರೆಡಿ ಒಂದಷ್ಟು ಸಿಕ್ಕಿದೆ ಎನ್ಐಗೆ. ಅದರ ಆಧಾರದ ಮೇಲೇ ಆತನ ಪಯಣ ಯಾವ ರೀತಿಯಲ್ಲಿತ್ತು ಅನ್ನೋದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸುಮ್ಮನೆ ನಾವು ಹೇಳೋದಕ್ಕೆ ಬರೋದಿಲ್ಲ NIA ಕೆಲಸ ಮಾಡ್ತಾ ಇಲ್ಲ, ಅರೆಸ್ಟ್ ಮಾಡಿಲ್ಲ, ಹಾಗೆ ಹೀಗೆ ಅಂತ. NIA ವರ್ಕ್ ಮಾಡುವ ರೀತಿ ಬೇರೆಯೇ. ಎಲ್ಲ ಮಾಹಿತಿಯನ್ನು, ಎಲ್ಲ ಸಾಕ್ಷ್ಯಾಧಾರಗಳನ್ನು ಅವರು ಸಂಪೂರ್ಣವಾಗಿ ಕಲೆ ಹಾಕ್ತಾರೆ. ಸೊ ಮುಂದೆ ಹೇಗೆ ಪ್ರೋಗ್ರೆಸ್ ಆಗುತ್ತೆ ಈ ಕೇಸು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ನಾವು ಮಾಹಿತಿಯ ದೃಷ್ಟಿಯಿಂದ ಮಾತ್ರ ಜನಕ್ಕೆ ಎಷ್ಟು ಹೇಳ್ಬೋದೋ ಅಷ್ಟನ್ನೇ ಹೇಳೋಕ್ಕಾಗುತ್ತೆ. ಸೊ NIA ಅಲ್ಲಿ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತು? ಫುಟೇಜಸ್ನ ತೊಗೊಂಡು ಎವ್ರಿ ಫುಟೇಜಸ್ ಪ್ರತಿಯೊಂದನ್ನು ಅವರು ನೋಡ್ತಾ ಹೋದ್ರಾ ಅಥವಾ ಯಾವ ರೀತಿಯಲ್ಲಿತ್ತು? ನೀವು ಅಬ್ಸರ್ವ್ ಮಾಡಿದಾಗ NIA ತಂಡದ ಕಾರ್ಯಾಚರಣೆ ಯಾವ ರೀತಿಯಲ್ಲಿತ್ತು ಕಲಬುರಗಿನಲ್ಲಿ? ಶ್ರೀಲಕ್ಷ್ಮಿ, ಕಲಬುರಗಿಯಲ್ಲಿ NIA ಅಧಿಕಾರಿಗಳ ತಂಡ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ಏನು ರಾಮೇಶ್ವರಂ ಕಫೆ ಬಾಂಬರ್ಗಾಗಿ ಹುಡುಕಿಕೊಂಡು ಕಲಬುರಗಿಗೆ ಬಂದಿದ್ದಂಥ NIA ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಆತ ಬಳ್ಳಾರಿಯಿಂದ ಬಾಂಬರ್ ಕಲಬುರಗಿಗೆ ಬಂದಿರುವಂಥದ್ದು. KA 32F1885 ಬಸ್ನಲ್ಲಿ ಆತ ಕಲಬುರಗಿಗೆ ಪ್ರಯಾಣ ಮಾಡಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಪಡೆದಿರುವಂಥ ಏನು NIA ಅಧಿಕಾರಿಗಳು ತಂಡ ಕಲಬುರಗಿಗೆ ಬಂದು ಕಲಬುರಗಿಯ ಬಸ್ ನಿಲ್ದಾಣದಲ್ಲಿರುವಂಥ ಸುಮಾರು 18ಕ್ಕೂ ಹೆಚ್ಚು CCTV ದೃಶ್ಯಗಳು, ಅಂದರೆ ಕಳೆದ ಒಂದು ವಾರದಿಂದ ಯಾರೆಲ್ಲ ಬಂದು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂಥ ಎಲ್ಲ CCTV ದೃಶ್ಯಗಳನ್ನು ಈಗ NIA ಅಧಿಕಾರಿಗಳು ತೆಗೆದುಕೊಂಡು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಇದರ ಜೊತೆಗೆ KA 32F1885 ಬಸ್ನಲ್ಲಿ ಏನು ಪ್ರಯಾಣ ಮಾಡಿದ್ದ ಆ ಬಸ್ನ ಕಂಡಕ್ಟರ್ ಮತ್ತು ಚಾಲಕ ಇಬ್ಬರನ್ನು ಕೂಡ NIA ಅಧಿಕಾರಿಗಳ ತಂಡ ಈಗ ವಿಚಾರಣೆಯನ್ನು ನಡೆಸಿರುವಂಥದ್ದು. ಈಗಾಗಲೇ ಏನು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಫೋಟೋ ಏನಿದೆ, ಆ ಫೋಟೋದಲ್ಲಿ NIA ಅಧಿಕಾರಿ ಮತ್ತು ಬಸ್ ಕಂಡಕ್ಟರ್ ಇಬ್ಬರು ಕೂಡ ಇದೇ ಬಸ್ ಸ್ಟ್ಯಾಂಡ್ನ ನಂದಿನಿ ಏನು ಹಾಲಿನ ಸೆಂಟರ್ ಏನಿದೆ ಇಲ್ಲೇ ನಿಂತ್ಕೊಂಡು ಆ ಒಂದು ಬಸ್ನ ಕಂಡಕ್ಟರ್ನ ವಿಚಾರಣೆಯನ್ನು ನಡೆಸ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಫೋಟೋ ಲಭಿಸಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ NIA ಅಧಿಕಾರಿಗಳ ತಂಡ ಒಂದು ಏನು ಬಸ್ ಸ್ಟ್ಯಾಂಡ್ನಲ್ಲಿರುವಂಥ CCTVಗಳನ್ನು ಒಂದು ತಂಡ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾದರೆ ಮತ್ತೊಂದು ತಂಡ ಏನು ಆ ಒಂದು ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಗಳಿಂದ ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಅಂದರೆ ಬಸ್ ಕಂಡಕ್ಟರ್ ಮಾಹಿತಿ ನೀಡಿರುವಂಥದ್ದು ಇದು ನಾನ್ AC ಸ್ಲೀಪರ್ ಬಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯಿಂದ 2 ಅನ್ರಿಸರ್ವ್ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಇಬ್ಬರು ಬಂದಿರುವಂಥದ್ದು. ಇಬ್ಬರಲ್ಲಿ ಒಬ್ಬ ಕಲಬುರಗಿಯ ರಾಮ ಮಂದಿರ ಸರ್ಕಲ್ ಬಳಿ ಇಳಿದುಕೊಂಡ್ರೆ ಮತ್ತೊಬ್ಬ ಏನು ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬಂದು ಇಳಿದಿರುವಂಥದ್ದು. ಸೊ ಈ ಮಾಹಿತಿಯನ್ನು ಕೂಡ ಈಗ ಏನು NIA ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಆದರೆ ಇದರಲ್ಲಿ ಬಾಂಬರ್ ಬಂದಿದ್ನ ಅಥವಾ ಏನೆಲ್ಲ ಯಾರೆಲ್ಲ